ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ವಕೀಲರ ಸಂಘಕ್ಕೆ ಜಯವಾಗಲಿ. 5/2026 ಒಂದು ಇನ್ಸಿಡೆಂಟ್ ಸತ್ತಿ ಊರಾಗ ಇನ್ಸಿಡೆಂಟ್ ಆಗಿತ್ತು. ಅದೇನಂದ್ರೆ ವಕೀಲರ ಮ್ಯಾಗ ಹಲ್ಲೆ ಆಗಿತ್ತು. ಅದಕ್ಕೆ ಕೊಟ್ಟು ನಾವು ಒಂದು ವಾರ ಆಯ್ತು, ಇನ್ನೂವರೆಗೆ ಅದ್ರ ಯಾವುದೇ ರೀತಿ FIR ಮಾಡಿಲ್ಲ, ಏನು ಮಾಡಿಲ್ಲ. ಇವಾಗ ಏನ್ ಹೇಳ್ತಾರೋ ಎನ್ಕ್ವೈರಿ ಮಾಡಕ್ತಿದ್ವಿ ಅಂತ. ಎನ್ಕ್ವೈರಿ ಮೊದಲು FIR ಆದ್ಮೇಲೆ ಎನ್ಕ್ವೈರಿ ಮಾಡ್ಬೇಕು ಹೊರತಾಗಿ ಈಗ ಇದನ್ನ ಇವ್ರು ಬೇಕಂತ ಹೇಳಿ ಡಿಲೇ ಮಾಡಕ್ತಾರೆ. ಈಗ ನಾವ ಇವತ್ತು ಏನಾಕೈತಿ ಲಾಸ್ಟ್ ಒಂದು ಕೇಳ್ತೀವ್ರಿ. ಇವತ್ತೊಂದ್ ದಿವಸ ಟೈಮಿಂಗ್ ಐತಿ ನಮಗ್. ನಾಳೆ ಏನೈತಿ ನಾವು SP ಆಫೀಸ್ಗೆ ಧರಣಿ ಕುಂಡ್ರವ್ರಿಗೆ ಎಲ್ಲ ಜೂನಿಯರ್ ವಕೀಲರಾಗ್ಲಿ ನಮ್ಮ ಆಲ್ ಓವರ್ ಕರ್ನಾಟಕದಿಂದ ಎಲ್ಲರೂ ನಮಗೆ ಸಪೋರ್ಟ್ ಮಾಡಕ್ತಾರ. ನಾವು ಧರಣಿ ಕುಂಡ್ರುವಂತ ಪ್ಲಾನ್ ಐತಿ. ಈಗೇನೈತಿ ಮುಂದೆ ಈಗ ತಾವ ಎಲ್ರಿ ಅವ್ರನ್ನ ಕರ್ಕೊಂಡು ಅವ್ರನ್ನ ಎಲ್ರಿ ಸಸ್ಪೆಂಡ್ ಮಾಡಿ ಅವ್ರಿಗೆ ಎಲ್ರಿ ಇದ್ ಮಾಡಿರೋ ಒಂದು ಅಮಾನತಿನಲ್ಲಿ ಇಡ್ಬೇಕು. ಯಾಕಂದ್ರೆ ಈಗ ಎನ್ಕ್ವೈರಿ ಮಾಡಕ್ತಾರಂದ್ರ ಅವ್ರ ಇಲ್ಲಿ ಪ್ರಭಾವ ವಿರೋಧ ಜಾಸ್ತಿ ಐತಿ. ನಮ್ಗ ವಕೀಲರಿಗೆ ಅವ್ರಿಗೆ ಅನ್ಯಾಯ ಆಗೈತಿ. ಅದ್ರ ಪರವಾಗಿ ನಾವು ಹೋರಾಟ ಮಾಡೋರು ಇದೀವಿ. ನಾಳೆ SP ಆಫೀಸ್ ಹೋಗಿ ಧರಣಿ ಕುಂಡ್ರು ಪ್ಲಾನಿಂಗ್ ಆಗಿದೀವಿ. ಅದೇನಾಕೈತಿ ಸಾಹೇಬ್ರ ಮುಂದೆ ಏನ್ ಮಾಡ್ತಾರೆ SP ಆಫೀಸ್ ಅವ್ರ ಅದನ್ನ ನಾವು ಮುಂದೆ ನೋಡ್ತೀವಿ. ಸುರೇಶ್ ಅಂತ ಹೇಳಿ ನಮ್ಮ ಅಥಣಿ ಸಂಘದ ಸದಸ್ಯರಾದ ಮಲ್ಲಿಕಾರ್ಜುನ್ ಕೋರಿ ಅವ್ರ ಮೇಲೆ ಅಥಣಿ ಪೊಲೀಸರು ಆದಂತ ಅಥಣಿ ಪೊಲೀಸರು 4 ಜನ ಪೆದೆ ಆಮೇಲೆ PSI ಅವರು ಅಲ್ಲಿ ಒಂದು ಏನೋ ಘಟನೆ ಆಗಿತ್ತು ಅಂತೇಳಿ ಹೋಗಿದ್ದಾಗ ಇವ್ರು ವಕೀಲರು ತಮ್ಮ ಮನೆ ಮುಂದೆ ಕುಂತಾಗ ಇವ್ರಿಗೆ ಬಂದ ಇವ್ರಿಗೆ ಬಡೆ ಮಾಡಿದಾರ. ಅಲ್ದ ಅವ್ರಿಗೆ ಅವ್ರ ವೃತ್ತಿ ಘನತೆಗ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿ ಬೈದಿದ್ದಾರೆ. ನಾವ ಇವತ್ತಿಗೆ 5-6 ದಿನ ಆಯ್ತು ಒಂದ್ ಕಂಪ್ಲೇಂಟ್ ಕೊಟ್ಟು 5-6 ದಿನ ಆದ್ರೂ ಯಾವುದೇ ರೀತಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ. ಆಮೇಲೆ ಅವ್ರಿಗೆ ಯಾವುದೇ ರೀತಿ ಇವ್ರಿಗೆ ನಮ್ಮ ವಕೀಲರಿಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವ ಈ ಮಾಧ್ಯಮದ ಮುಖಾಂತರ ಏನ್ ಹೇಳಕ್ ಬಯಸ್ತೀವಿ ಅಂತಂದ್ರ ಅವ್ರು ಅಮಾನತ್ ಆಗ್ಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೀವಿ. ಆಮೇಲೆ ಅನ್ಕಂಡೆ ವಕೀಲರು ಅಥಣಿ ಎಲ್ಲ ಅಥಣಿ ಬಾರ್ ಅಸೋಸಿಯೇಷನ್ ಎಲ್ಲ ಜೂನಿಯರ್ ಆಗ್ಲಿ ಸೀನಿಯರ್ ವಕೀಲರೆಲ್ಲ ಕೂಡಿದೀವಿ. ಸೊ ಇವತ್ತು ಕೂಡಿದ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ನಮ್ಮ ವಕೀಲರ ಸಂಘದ ಸದಸ್ಯರಾದಂತ ಅಥಣಿ ಬಾರ್ ಅಸೋಸಿಯೇಷನ್ ಸದಸ್ಯರಾದಂತ ಮಲ್ಲಿಕಾರ್ಜುನ್ ಕೋರಿ ಅವರು ಮೊನ್ನೆ ಅವ್ರ ಊರಾಗ ಏನೋ ಒಂದು ಇನ್ಸಿಡೆಂಟ್ ಆದಾಗ PSI ಸಾಹೇಬರು ಮತ್ತು 4-5 ಪೇದೆಗಳೆಲ್ಲ ಕೂಡಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡೋದಲ್ದನ ಬೂಟ್ಗಲ್ಲೇ ಒದ್ದಿದ್ದಾರೆ. ಬೂಟ್ಗಲ್ಲೇ ಒಬ್ಬ ವಕೀಲನ ಒದಿತಾರಂತಂದ್ರೆ ಪೊಲೀಸರಿಗೆ ಯಾವ ರೈಟ್ಸ್ ಐತಿ? ಆಮೇಲೆ ಮತ್ತೊಂದ್ ಏನಾಗ್ತದೆ ಕೇಳಾಕ್ ಹೋದ್ರ ಮಕ್ಕಳ ಇಲ್ಲಿ ಸತ್ತಿದೊಳಗೆ ಯಾರ ಗಂಡಸರದಿರಿ ಏನದಿರಿ ಈ ಮನುಷ್ಯಾಗ ತನ್ನ ಲಾ ಅಂಡ್ ಆರ್ಡರ್ ಕಾಪಾಡುದು PSI ಮೇಲೆ ಇರ್ತೈತಿ. ಇವ ಈ ಟೈಪ್ ರೌಡಿಗತೆ ಬಿಹೇವ್ ಮಾಡಿದಂದ್ರ ಮತ್ ಈಗ ವಕೀಲರ ಪರಿಸ್ಥಿತಿನ ಹಿಂಗ್ ಮಾಡ್ಲತ್ತಾರ ಇವ್ರು. ನಾರ್ಮಲ್ ಜನಗಳ ಪರಿಸ್ಥಿತಿ ಏನ್ ಮಾಡಾರ ಇವ್ರ? ಸೊ ಅದ್ರ ಸಂಬಂಧ ನಾವ ಲಾಸ್ಟ್ 5-6 ದಿವಸ ಆತು ಹೋರಾಟ ಮಾಡತ್ತೀವಿ ವಕೀಲರೆಲ್ಲರೂ ಕೂಡ. ಸದ್ಯ ಹಂಗ್ ನೋಡ್ರೆ ನಾವು ಎಲ್ಲಾ ಬೆಳಗಾವಿ ತಾಲೂಕಾ ಆಗ್ಲಿ ಡಿಸ್ಟಿಕ್ ಆಗ್ಲಿ ಎಲ್ಲಾ ಕಡೆ ಸ್ಟ್ರೈಕ್ ಮಾಡಿವಿ. ಆದ್ರೂ SP ಆಗ್ಲಿ ಮೇಲಿನ ಡಿಪಾರ್ಟ್ಮೆಂಟ್ ಅವ್ರಾಗ್ಲಿ ಯಾವುದೇ ರೀತಿಯಾದಂತ ಕ್ರಮ ಇವ್ರ ಮೇಲೆ ತಗೊಂಡಿಲ್ಲ. ಸೊ ಈಗ ನಾವು ಸೋಮವಾರ ಮಠ ನೋಡ್ತೀವಿ. ಸೋಮವಾರ ಮಠ ಆ ಮನುಷ್ಯ ಸಸ್ಪೆಂಡ್ ಆಗ್ಲಿಲ್ಲ ಅಂತಂದ್ರ ನಾವೆಲ್ಲಾ ಅಥಣಿ ಬಾರ್ ಅಲ್ಲ ಚಿಕ್ಕೋಡಿ ಆಗ್ಲಿ ಹುಕ್ಕೇರಿ ಆಗ್ಲಿ ರಾಯಬಾಗ್ ಆಗ್ಲಿ ಬೆಳಗಾವ್ ಆಗ್ಲಿ ಎಲ್ಲಾ ಕಡೆಯಿಂದ ವಕೀಲರು ಕೂಡಿ SP ಆಫೀಸ್ಗೆ ಹೋಗಿ ಧರಣಿ ನಡೆಸ್ತೀವಿ. ಎಲ್ಲಿವರೆಗೂ ಅಂತಂದ್ರ ಅವ್ನು ಸಸ್ಪೆಂಡ್ ಆಗುವವರೆಗೂ ನಾವು ಧರಣಿ ನಡೆಸವ್ರ. ಇನ್ ಕೇಸ್ ಅಲ್ಲಿ ಸಸ್ಪೆಂಡ್ ಆಗ್ಲಿಲ್ಲ ಅಂತಂದ್ರ ನಾವು ಅಹೋರಾತ್ರಿ ಆಗ್ಲಿ ಒಟ್ ನಾವು SP ಆಫೀಸ್ ಮಾತ್ರ ನಾವು ಧರಣಿ ಮಾಡವ್ರ. ಸೊ ಇದರಿಂದ ಈ ಎಲ್ಲಾ ಭಾರತದಿಂದ ಮೆಂಬರ್ಸ್ ನಾವು ಈ ಮುಖಾಂತರ ಕರೆಯನ್ನ ಕೊಡ್ತಾ ಇದೀವಿ. ಸೋಮವಾರ 10 SP ಆಫೀಸ್ಗೆ ಬರ್ಬೇಕಂತ ಕರೆಯನ್ನು ಕೊಡ್ತಾ ಇದೀವಿ. ಮತ್ತೊಂದೇನೆ ಈ ಹುಡುಗ ನ್ಯಾಯ ಸಿಗೋ ಮಟ್ಟ ಅವ್ನ PSI ಮತ್ತು ಪೇದೆಗಳು ಸಸ್ಪೆಂಡ್ ಆಗೋ ಮಟ್ಟ ನಾವು ಈ ಧರಣಿಯನ್ನು ನಿಲ್ಸಂಗಿಲ್ಲ.